ಸರ್, ಈಗ ಪರಿಷತ್ ಅಧಿವೇಶನ ಶುರುವಾಗ್ತಿದೆ. ಅಧಿವೇಶನದಲ್ಲಿ ಈ ಎರಡು ವಿಚಾರಗಳನ್ನ ಇಟ್ಕೊಂಡು ಪ್ರತಿಭಟನೆಗಳನ್ನ ಮಾಡೋದಕ್ಕೆ ವಿಪಕ್ಷಗಳು ರೆಡಿ ಆಗ್ತಾ ಇದ್ದಾರೆ. ಯಾವ ವಿಷಯ ಚರ್ಚೆಗೆ ತಗೊಳ್ತಾರೆ ಗೊತ್ತಿಲ್ಲ ನನಗೆ. ಅವರು ಸ್ಪೀಕರ್ ಅವರಿಗೆ ನೋಟಿಸ್ ಕೊಟ್ಟು ಯಾವುದನ್ನು ಚರ್ಚೆ ಮಾಡಬೇಕು ಅಂತೇಳಿ ಪ್ರಯಾರಿಟಿ ಯಾವುದು, ಏನು ಪ್ರಯಾರಿಟಿ ಇದೆ ಅವರಿಗೆ ನಮಗೆ ಗೊತ್ತಿಲ್ಲ. ಅವರು ಯಾವುದೇ ಪ್ರಶ್ನೆಯನ್ನು ತೆಗೆದರೆ ಅದಕ್ಕೆ ಸರ್ಕಾರ ಸಮರ್ಥವಾದ ಉತ್ತರವನ್ನು ಕೊಡ್ತೇವೆ. ಇದರಲ್ಲೇನು ಹಿಂಜರಿ. ಥ್ಯಾಂಕ್ ಯು ಸರ್. ರಾಜ್ಯದ ರಾಜಕಾರಣದ ವಿಚಾರ ಸಿ ಎಂ ಬದಲಾವಣೆ ವಿಚಾರ, ಡಿ ಸಿ ಎಂ ಬದಲಾವಣೆ ವಿಚಾರ, ಈ ಎಲ್ಲ ವಿಚಾರದಲ್ಲಿ ಖರ್ಗೆ ಅವರಿಗೆ ಅಥವಾ ಬೇಸರ ಆಗಿದ್ದಾರೆ ನನಗೆ ಗೊತ್ತಿಲ್ಲ. ಬೇಸರ ಆಗಿರೋದು ಗೊತ್ತಿಲ್ಲ. ನಾನು ಕೂಡ ಡೆಲ್ಲಿಗೆ ಹೋದಾಗ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದ್ದೆ. ಆ ರೀತಿ ಏನು ಅವರು ವ್ಯಕ್ತಪಡಿಸಲಿಲ್ಲ. ನಮಗೆ ಗೊತ್ತಿಲ್ಲ ಯಾವ ರೀತಿ ಬೇಸರ ಮಾಡಿಕೊಂಡಿದ್ದಾರೆ ಅನ್ನೋದು ನನಗೆ ಎಕ್ಸ್ಪ್ರೆಷನ್ ಮಾತ್ರ ಕಾಣಲಿಲ್ಲ. ಅದರಿಂದ ನನಗೆ ಅದು ಗೊತ್ತಿಲ್ಲ. ಸರ್, ಈಗ ಪರಿಷತ್ ಅಧಿವೇಶನ ಶುರುವಾಗ್ತಿದೆ. ಅಧಿವೇಶನದಲ್ಲಿ ಈ ಎರಡು ವಿಚಾರಗಳನ್ನ ಇಟ್ಕೊಂಡು ಪ್ರತಿಭಟನೆಗಳನ್ನ ಮಾಡೋದಕ್ಕೆ ವಿಪಕ್ಷಗಳು ರೆಡಿ ಆಗ್ತಾ ಇದ್ದಾರೆ. ಯಾವ ವಿಷಯ ಚರ್ಚೆಗೆ ತಗೊಳ್ತಾರೆ ಗೊತ್ತಿಲ್ಲ ನನಗೆ. ಅವರು ಸ್ಪೀಕರ್ ಅವರಿಗೆ ನೋಟಿಸ್ ಕೊಟ್ಟು ಯಾವುದನ್ನು ಚರ್ಚೆ ಮಾಡಬೇಕು ಅಂತೇಳಿ ಪ್ರಯಾರಿಟಿ ಯಾವುದು, ಏನು ಪ್ರಯಾರಿಟಿ ಇದೆ ಅವರಿಗೆ ನಮಗೆ ಗೊತ್ತಿಲ್ಲ. ಅವರು ಯಾವುದೇ ಪ್ರಶ್ನೆಯನ್ನು ತೆಗೆದರೆ ಅದಕ್ಕೆ ಸರ್ಕಾರ ಸಮರ್ಥವಾದ ಉತ್ತರವನ್ನು ಕೊಡ್ತೇವೆ. ಇದರಲ್ಲೇನು ಹಿಂಜರಿ. ಥ್ಯಾಂಕ್ ಯು ಸರ್. ರಾಜ್ಯದ ರಾಜಕಾರಣದ ವಿಚಾರ ಸಿ ಎಂ ಬದಲಾವಣೆ ವಿಚಾರ, ಡಿ ಸಿ ಎಂ ಬದಲಾವಣೆ ವಿಚಾರ, ಈ ಎಲ್ಲ ವಿಚಾರದಲ್ಲಿ ಖರ್ಗೆ ಅವರಿಗೆ ಅಥವಾ ಬೇಸರ ಆಗಿದ್ದಾರೆ ನನಗೆ ಗೊತ್ತಿಲ್ಲ. ಬೇಸರ ಆಗಿರೋದು ಗೊತ್ತಿಲ್ಲ. ನಾನು ಕೂಡ ಡೆಲ್ಲಿಗೆ ಹೋದಾಗ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದ್ದೆ. ಆ ರೀತಿ ಏನು ಅವರು ವ್ಯಕ್ತಪಡಿಸಲಿಲ್ಲ. ನಮಗೆ ಗೊತ್ತಿಲ್ಲ ಯಾವ ರೀತಿ ಬೇಸರ ಮಾಡಿಕೊಂಡಿದ್ದಾರೆ ಅನ್ನೋದು ನನಗೆ ಎಕ್ಸ್ಪ್ರೆಷನ್ ಮಾತ್ರ ಕಾಣಲಿಲ್ಲ. ಅದರಿಂದ ನನಗೆ ಅದು ಗೊತ್ತಿಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.